ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದ್ದು ಅಂಚಿಪುರ ಗ್ರಾಮದಿಂದ ಪಾದಯಾತ್ರೆ ಇದೀಗ ಆರಂಭಗೊಂಡಿದೆ. ಪಾದಯಾತ್ರೆ ಉದ್ದೇಶಿಸಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಸವಿಸ್ತಾರವಾಗಿ ಪ್ರೆಸ್ ಮೀಟ್ ಕರೆಯದಿದೆ, ಇವತ್ತು ಕರೆದು ಮಾತಾಡ್ತೀನಿ ಮಧ್ಯಾಹ್ನ ಊಟದ ಟೈಮಲ್ಲಿ. ಆದ್ರೆ ಒಂದು ಮಾತನ್ನ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀನಿ, ಕೇಳಿಸ್ಕೋಬೇಕು. ಕುಮಾರಸ್ವಾಮಿ ಅವರ ಕುಟುಂಬ 100 ಎಕರೆಗಿಂತ ಹೆಚ್ಚು ಜಮೀನನ್ನ ಈ ಭಾಗದಲ್ಲಿ ಹೊಂದಿದೆ ಅಂತಾರೆ. ಕೇತಗಾನಹಳ್ಳಿ ಜಮೀನು 85ನೇ ಇಸ್ವಿ, ನಿಖಿಲ್ ಕುಮಾರಸ್ವಾಮಿ ಹುಟ್ಟಿದ್ದು 88. ಹಲವಾರು ಬಾರಿ ಕುಮಾರಣ್ಣ ಅವರು ಹೇಳಿದ್ದಾರೆ ಆ ಜಮೀನನ್ನ ಕೊಂಡ್ಕೊಳ್ತಕ್ಕಂಥದಕ್ಕೆ. ಕುಮಾರಣ್ಣ ಅವರ ಅವತ್ತೇನು ಸಕ್ರಿಯ ರಾಜಕಾರಣದಲ್ಲಿ ಇರಲಿಲ್ಲ, ಸಿನಿಮಾ ಹಂಚಿಕೆದಾರರಾಗಿ ಗೌರವಿತವಾಗಿ ಅದ್ರಲ್ಲಿ ಬಂದಂತ ದುಡ್ಡನ್ನ ಇಲ್ಲೇನಾದ್ರೂ ನಮ್ಮ ರೈತಾಪಿ ವರ್ಗ ಈ ಭಾಗದಲ್ಲಿ ಕೆಲವೊಂದಷ್ಟು ಜನ ರೈತರುಗಳು ಅವ್ರ ಮೇಲೆ ಒತ್ತಡ ಇಲ್ಲ, ನೀವು ಇಲ್ಲಿ ಬಂದು ಒಬ್ಬ ರೈತರಾಗಿ ಹಾಸನ ಜಿಲ್ಲೆಗಷ್ಟೇ ನೀವು ಸೀಮಿತ ಮಾಡ್ಕೋಬಾರ್ದು, ಇಲ್ಲೂ ನಾವು ಪ್ರೀತಿಸ್ತಕ್ಕಂಥ ಜನ ಇದ್ದೇವೆ, ದಯವಿಟ್ಟು ನೀವು ಈ ಕೇತಗಾನಹಳ್ಳಿ ಜಮೀನನ್ನ ಖರೀದಿ ಮಾಡುವ ಮೂಲಕ ಇಲ್ಲಿ ನೀವು ನಿಮ್ಮ ತಂದೆಯವರು ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳೇನಿದೆ ನಿಮ್ಮ ಮೂಲಕ ಜಿಲ್ಲೆಯನ್ನ ಕಟ್ಟತಕ್ಕಂಥ ಕೆಲಸ ಮಾಡಿ ಕುಮಾರಸ್ವಾಮಿಗಳೇ ಅಂತಕ್ಕಂಥದ್ದನ್ನ ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಹಿರಿಜೀವಿಗಳು 85ನೇ ಇಸ್ವಿನಲ್ಲಿ ಕುಮಾರಣ್ಣಂಗೆ ಹೇಳಿದಂತ ಸಂದರ್ಭದಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು ಯಾರು ತಲೆ ಹೊಡೆದು ಖರೀದಿ ಮಾಡಿಲ್ಲ, ಯಾವ ಬೇರೆ ರಿಯಲ್ ಎಸ್ಟೇಟ್ ತಂದೆಗೆ ಹೋಗಿ ಖರೀದಿ ಮಾಡಿಲ್ಲ, ಗೌರವಿತವಾಗಿ ಸಿನಿಮಾ ಹಂಚಿಕೆದಾರನಾಗಿ ಬಂದಂತ ದುಡ್ಡಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು. ಅದು ಬಿಟ್ಬಿಡಿ, ಸೈಡ್ ಇಡುವ. ಈಗ ಈ ಭಾಗದಲ್ಲಿ ಇರ್ತಕ್ಕಂಥ ಜಮೀನಿನ ಬಗ್ಗೆ ಚರ್ಚೆ ಮಾಡ್ತಾರೆ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ದಯವಿಟ್ಟು ಮಾಧ್ಯಮದ ಮಿತ್ರರು ಇದನ್ನ ನೋಟ್ ಮಾಡ್ಕೋಬೇಕು. ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಪದೇ ಪದೇ ಚರ್ಚೆ ಮಾಡದಂತವ್ರಿಗೆಲ್ಲ ನಾವು ಪ್ರತಿಕ್ರಿಯೆ ಕೊಟ್ಕೊಳ್ಳಕ್ ಹೋಗೋದಿಲ್ಲ. 27 ಎಕರೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿದೆ, 5 ಎಕರೆ ನನ್ನ ಹೆಸರಲ್ಲಿದೆ. ಇದನ್ನ ತಗೊಂಡಂತ ಕಾರಣ ಏನಪ್ಪಾ ಅಂದ್ರೆ, ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ತಗೊಂಡು ಕೃಷಿ ಭೂಮಿಯಾಗಿ ಇಟ್ಕೊಂಡಿದ್ದೇವೆ, ಯಾವುದೇ ಕಮರ್ಷಿಯಲ್ ಬಿಲ್ಡಿಂಗ್ ಗಳು ಏರಿಸಿಲ್ಲ, ದಯವಿಟ್ಟು ಬಂದು ನೋಡಬಹುದು. ಇಲ್ಲಿ ನಾವು ಕೃಷಿ ಮಾಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವ್ರ ತಲೆಯಲ್ಲಿ ಒಂದು ಆಲೋಚನೆ ಬಂತು. ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ, ಇವತ್ತು ಕೇತಗಾನಹಳ್ಳಿ ಜಮೀನಿಗೆ ಬನ್ನಿ, ಮಿಷಿನರಿ ಖರೀದಿ ಮಾಡಿದೀವಿ, ತೋರಿಸ್ತೀವಿ, ಸಾಕ್ಷಿ ಇದೆ. ಇಲ್ಲಿ ಮಹಾನುಭಾವರು ಸಾಕ್ಷಿ ಗುಡ್ಡೆ ಅಂತ ಭಾಷಣ ಮಾಡ್ತಾರೆ, ಆ ಸಾಕ್ಷಿ ತೋರಿಸ್ತೀವಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ನಮ್ಮ ತಂದೆ ಇಬ್ರು ಕೂತ್ಕೊಂಡು 6 ರಿಂದ 7 ಲಕ್ಷ ಲೀಟರ್ ಈ ಭಾಗದ ರೈತರು ಹಾಲಾಗ್ತಾ ಇದ್ದಾರೆ. ಇವತ್ತು ಬಹುಶಃ ಹೆರಿಟೇಜ್ ಅಂತಕ್ಕಂಥ ಅಥವಾ ಮಿಲ್ಕಿ ಮಿಸ್ಟ್ ಅಂತಕ್ಕಂಥ ಡೈರಿ ಪ್ರಾಡಕ್ಟ್ಸ್ ಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ, ಆ ರೀತಿಯಾದಂತಹ ಒಂದು ಯೂನಿಟ್ ನ ಈ ಭಾಗದಲ್ಲಿ ಸ್ಥಾಪನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡಿದ್ದಂತವ್ರು ಇದೇ ಸನ್ಮಾನ್ಯ ಕುಮಾರಣ್ಣ ಅವ್ರ ಕುಟುಂಬ. ಅದಕ್ಕೆ ಮಿಷಿನರಿ ಖರೀದಿ ಮಾಡಿಟ್ಟಿದ್ದೇವೆ ಕೇತಗಾನಹಳ್ಳಿ ಜಮೀನಲ್ಲಿ, ದಯವಿಟ್ಟು ಬಂದು ತಾವು ನೋಡಬಹುದು, ತೋರಿಸ್ತೇನೆ ಅದನ್ನು ಕೂಡ. ಆದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸಂಪೂರ್ಣ ಮನಸ್ಸಿಂದ ಮಾಡಬೇಕು, ಅದರಿಂದ ನಮ್ಮ ರೈತರಿಗೆ ಯಶಸ್ಸು ದೊರಕಬೇಕು, ಅದರಿಂದ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದಾರಿಯಲ್ಲಿ ಕುಮಾರಣ್ಣ ಅವರು ಆಲೋಚನೆ ಮಾಡಿರ್ತಕ್ಕಂಥದ್ದು. ರಾಜಕಾರಣದ ಒತ್ತಡದಿಂದ ಅದನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗಿಲ್ಲ ಹೊರತುಪಡಿಸಿದ್ರೆ, ಇನ್ನು ಅರ್ಧ ಇಂಚ್ ಭೂಮಿ ನಾವೇನಾದ್ರೂ ಇನ್ಯಾವುದಾದ್ರೂ ಬೇರೆ ವಿಚಾರಕ್ಕೆ ಅದನ್ನ ಬಳಕೆ ಮಾಡ್ಕೊಂಡಿದೀವ? ಆಯ್ತಪ್ಪ, ನಾನು ಒಂದು ಸವಾಲನ್ನ ಇವತ್ತು ಹಾಕ್ಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ. ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲಿರ್ತಕ್ಕಂಥ ಈ ಭೂಮಿ, ನಾನು ಈ ಭೂಮಿಗೆ ಮಣ್ಣಾಗೋವರೆಗೂ, ಮಣ್ಣಾದ್ಮೇಲೂ ಕೂಡ ನನ್ನ ಮಗನ ಕಾಲಕ್ಕೂ ಹೇಳ್ತಾ ಇದ್ದೇನೆ, ಇವತ್ತು ಈ ಪ್ರಾಜೆಕ್ಟ್ ನ ಏನ್ ಮುಂದುವರಿಸಬೇಕು ಅಂತಕ್ಕಂಥದ್ದು ಆಲೋಚನೆ ಇಟ್ಕೊಂಡಿದ್ದೀರಿ, ಉದ್ದಟತನದಿಂದ ಪ್ರತಿಷ್ಠೆಯಾಗಿ ತಗೊಂಡೇ ನೋಡಿದ್ದೀರಿ. ಈ ಪ್ರಾಜೆಕ್ಟ್ ನ ಇಲ್ಲಿಂದಿಲ್ಲ ಕೈ ಬಿಡಿ. ನನ್ನ 33 ಎಕರೆನೋ 32 ಎಕರೆನೋ ನಮ್ಮ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿ ಏನಿದೆ, ಅದು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಒಂದು ಶಾಲೆ ಕಟ್ಟಣ, ಒಂದು ಆಸ್ಪತ್ರೆ, ಒಂದು ವೃದ್ಧಾಶ್ರಮ ಕಟ್ಟಣ, ಏನು ಬೇಕಾದ್ರೂ ಮಾಡೋಣ. ಸಾರ್ವಜನಿಕರ ಹಿತಾಸಕ್ತಿಗೆ, ರೈತರ ಹಿತಾಸಕ್ತಿಗೆ ಆ ಭೂಮಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಕುಟುಂಬ ಮೀಸಲಿಡ್ತೇವೆ. ಇವತ್ತು ನೀವೇನಾದ್ರೂ ಈ ಪ್ರಾಜೆಕ್ಟ್ ನ ಕೈ ಬಿಡ್ತಕ್ಕಂಥದ್ದಾದ್ರೆ ಮೀಸಲಿಡ್ತಾರೆ. ಇವತ್ತು ರೈತರ ಮುಂದೆ ನಾನು ಕಮಿಟ್ಮೆಂಟ್ ಮಾಡ್ತಾ ಇದ್ದೇನೆ, ನಾವು ನಿಮ್ ತರ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ತಲೆನಲ್ಲಿ ಇಟ್ಕೊಂಡು ಇವತ್ತು ನಾವು ಈ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥವ್ರಲ್ಲ. ಇನ್ನೊಂದು ಮಾತು ಹೇಳ್ತಾರೆ ಇಲ್ಲಿರ್ತಕ್ಕಂಥ ಶಾಸಕರು, ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು, ಅಕ್ಕಪಕ್ಕ ಎಲ್ಲ ಲೇಔಟ್ಗಳಾಗ್ಬಿಟ್ಟವೆ, ಅಕ್ಕಪಕ್ಕ ಲೇಔಟ್ಗಳು ಅಲ್ಲ. ಅವ್ರ ಪ್ರಶ್ನೆಲ್ಲ ಉತ್ತರ ಇದೆಯಲ್ಲ ಸ್ವಾಮಿ, ಅಕ್ಕಪಕ್ಕ ಲೇಔಟ್ ಆಗ್ಬಿಟ್ಟದೆ, ಇದು ರೆಡ್ ಝೋನ್ ಮಾಡಿದ್ದಕ್ಕೆ ತಾನೆ ಇಲ್ಲಿವರೆಗೂ ಬಂದು ಯಾರು ಕೂಡ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಬಂದು
ಇದು ಲೇಔಟ್ ಆಗಿ ಪರಿವರ್ತನೆ ಮಾಡ್ಲಿಲ್ವಲ್ಲ? 20 ವರ್ಷದಿಂದ ಅವ್ರ ಪ್ರಶ್ನೆ ಉತ್ತರ ಆಯ್ತಲ್ಲ. ಅಕ್ಕಪಕ್ಕ ಲೇಔಟ್ಗಳಾಗ್ಬಿಡೋದಂತೆ. ಲೇಔಟ್ಗಳಾಗಿರ್ತಕ್ಕಂಥ ಲೇಔಟ್ಗಳು ಎಷ್ಟು ಮಾರಾಟ ಆಗಿದೆ ಅದ್ರ ಬಗ್ಗೆ ಹೇಳ್ಬೇಕಲ್ಲ ಸ್ವಾಮಿ. ಇಲ್ಲಿ ಕೊನೆಗೆ ರೈತರನ್ನ ಉಳಿಸಿದವ್ರು ಇದೇ ಕುಮಾರಣ್ಣ ಅವರು. ನೋಡೋಣ, ಇನ್ನೊಂದು ಮಾತು ಹೇಳ್ತೇನೆ. ದ್ವಂದ್ವದ ಚರ್ಚೆಗಳು ಬೇಡ, ದ್ವಂದ್ವದ ಹೇಳಿಕೆಗಳು ಬೇಡ. ನಿಮ್ಮ ಸರ್ಕಾರದಲ್ಲೇ ಬಹಳ ಹಿಂದೆ ಹೋಗೋದು ಬೇಡ. ಇಲ್ಲಿ ನಾರಾಯಣ ಸೋಮಣ್ಣ ಅವರೇ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಕೇರಳ ಚಂದ್ರಪಟ್ಟಣ ಹೋಗ್ಲಿ 4 ವರ್ಷದ ಹೋರಾಟ 1777 ಎಕರೆ, ಸರಿನಾ? 4 ವರ್ಷದ ಹೋರಾಟ ಏನಾಗಿ ಡಿಕ್ಲೇರ್ ಮಾಡಿದ್ರು ಹಿಂದಿನ ಮುಖ್ಯಮಂತ್ರಿಗಳು, ಇವತ್ತಿನ ಸರ್ಕಾರ? ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್